ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮನೇಲೇ ಈಸಿಯಾಗಿ ತಂದೂರಿ ಚಿಕನ್ ಯಾವ ರೀತಿ ಮಾಡೋಣ, ಇದಕ್ಕೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಬಾಬ್ ಪೌಡರ್ 4 ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಮೊಟ್ಟೆನ 5 ಹಾಕ್ಕೊಂಡಿದ್ದೀನಿ. ಈಗ ಗರಂ ಮಸಾಲ, ಉಪ್ಪು, ಖಾರದ ಪುಡಿ ಮತ್ತು ನಿಂಬೆಹಣ್ಣ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣಿಲ್ಲಿ ನಾವು ನಿಂಬೆಹಣ್ಣು ಎಷ್ಟು ಹಾಕ್ಕೊತೀವಿ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ತಂದೂರಿ ಚಿಕನ್ನಿಗೆ. ನಾನಿಲ್ಲಿ 2ನ ಕಟ್ ಮಾಡಿ 2 ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕ್ಕೊಂಡಾದ್ಮೇಲೆ ಎಲ್ಲನೂ ಕೂಡ ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಇಷ್ಟು ಕಲಿಸ್ಕೊಂಡ್ರೆ ತಂದೂರಿ ಚಿಕನ್ನಿಗೆ ಮಸಾಲೆ ರೆಡಿ ಆಗುತ್ತೆ. ನೀವು ಜಾಸ್ತಿ ಮಸಾಲೆ ಬೇಕು ಅಂತಂದರೆ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ 2 ಕೋಳಿ ತೊಗೊಂಡಿರೋದು, ಸೊ 2 ಕೋಳಿಗೆ ನಾನು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು 4 ಮಾಡ್ತೀನಿ ಅಂದರೆ ನಾನು ಹೇಳಿದ್ದೀನಲ್ಲ, ಅದಕ್ಕಿಂತ ಜಾಸ್ತಿ ತೊಗೊಂಡು ಮಸಾಲೆ ರೆಡಿ ಮಾಡಿಕೊಂಡ್ರೆ ಕರೆಕ್ಟಾಗುತ್ತೆ. ಇದಕ್ಕೆ ಮಸಾಲೆನೇ ಮೇಯ್ನ್ ಇರೋದ್ರಿಂದ ನಾವು ಜಾಸ್ತಿ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡೋದ್ರಿಂದನೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಈಗ ಎಲ್ಲನೂ ಕೂಡ ಮಸಾಲೆನ ಚಿಕನ್ನಿಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲನೂ ಕ್ಲೀನಾಗಿ ಸ್ಪ್ರೆಡ್ ಆದಮೇಲೆ ನಾನು ಮ್ಯಾರಿನೇಟ್ ಆಗೋಕ್ಕೆ 4 ಅವರ್ ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲ ಹಾಗೆಯೇ ಮ್ಯಾರಿನೇಟ್ ಮಾಡಿಕೊಂಡು 4 ಅವರು ಅದು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ನಿಗೆ ಚೆನ್ನಾಗಿ ಅಂಟ್ಕೋಬೇಕು. ಈಗ ಅದನ್ನು ಮ್ಯಾರಿನೇಟ್ ಮಾಡಾದಮೇಲೆ ನಾನಿಲ್ಲಿ ಅದು ಬೇಯಿಸ್ಕೊಳ್ಳೋಕ್ಕೆ ಕೆಂಡನ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡಾಯಿತು. ಈಗ ಚಿಕನ್ನ ಒಂದು ಕೋಳಿಗೆ ಅದನ್ನು 2 ಚೆನ್ನಾಗಿ ಕಟ್ಕೊಂಡು ಇವಾಗ ಕೆಂಡದಲ್ಲೇ ಚೆನ್ನಾಗಿ ಚಿಕನ್ನ ಬೇಯಿಸ್ಕೋಬೇಕು. ನಾವು ತುಂಬ ಉರಿಲಿ ಬೇಯಿಸಿದ್ರೆ ಮೇಲೆಲ್ಲ ಸೀದೋಗಿ ಫುಲ್ಲು ಕೈ ಬರುತ್ತೆ. ನಾವು ಅದರಿಂದ ಟೈಮ್ ಆದರೂ ಪರವಾಗಿಲ್ಲ, ಕ್ಲೀನಾಗಿ ಅದು ಕೆಂಡದಲ್ಲೇ ಚೆನ್ನಾಗಿ ಬೇಯಬೇಕು. ಆಗಲೇ ಅದು ತುಂಬ ಟೇಸ್ಟಿ ಚಿಕನ್ನು ಚೆನ್ನಾಗಿ ಬರೋದು. ನಾವು ಜಾಸ್ತಿ ಉರಿ ಮಾಡಿ ಬೆಂಕಿಲಿ ಬೇಯಿಸಿದ್ರೆ ಅದು ಚಿಕನ್ನು ಫುಲ್ ಸೀದಂಗಾಗಿ ಮೇಲೆ ಮಾತ್ರ ಸೀಯುತ್ತೆ, ಒಳಗಡೆ ಅದು ಬೆಂದಿರಲ್ಲ. ಆದ್ದರಿಂದ ನಾವು ಕೆಂಡದಲ್ಲೇ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಸೊ 3 ಅವರ್ಸ್ ಚೆನ್ನಾಗಿ ಅದನ್ನು ಕೆಂಡದಲ್ಲಿ ಬೇಯಿಸ್ಕೊಂಡ್ರೆ ತಂದೂರಿ ಚಿಕನ್ ರೆಡಿ ಆಗುತ್ತೆ. ಇದಕ್ಕೆ ಪುದೀನ ಚಟ್ನಿ ಜೊತೆ ಮತ್ತು ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಈ ಥರ ಇತ್ತು. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.